ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಸ್ಟೋರಿ ಹೇಳೋಣ ಅಂತ ಅನ್ಕೊಂಡಿನಿ. ಈ ಚಿಕ್ಕ ಸ್ಟೋರಿ ಅನ್ನೋದಕ್ಕಿಂತ ಇದು ಒಂದು ನೈಜ ಘಟನೆ. ಒಂದು ಸ್ಟೋರಿ ಮುಖಾಂತರ ನಾನು ನಿಮ್ಗೆ ಹೇಳ್ತೀನಿ. ಏನಕ್ಕೆ ಅಂದ್ರೆ ಅವ್ರ ಹೆಸರು ತಗೊಳಲ್ಲ, ಅವ್ರ ಊರು ಕೂಡ ನಾನು ತಗೊಳಲ್ಲ. ಒಂದು ಚಿಕ್ಕದಾಗಿ ಸ್ಟೋರಿ ಹೇಳ್ತೀನಿ. ಇದು ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಅಂದ್ರೆ ತುಂಬಾ ಕಡೆಯಿಂದನೂ ಎಲ್ಲ ನಮ್ಮ ವಿಡಿಯೋ ನೋಡ್ತಾ ಇರ್ತಾರೆ. ಅಂದ್ರೆ ಹಳ್ಳಿ ಸೈಡ್ ಎಲ್ಲ ನೋಡ್ತಾ ಇರೋರು ಸೀದಾ ಏನು ಪ್ರೀ ಪ್ಲಾನ್ ಇಲ್ದಲೆ ಬೆಂಗಳೂರು ಬಂದು ಇಳ್ಬಿಟ್ಟು ಸ್ವಿಗ್ಗಿ ಝೊಮ್ಯಾಟೊ ಡ್ಯೂಟಿ ಮಾಡ್ಬೇಕು ಅಂತ ಬಂದ್ಬಿಡ್ತಾರೆ. ಅದರಿಂದಾಗಿ ಹೇಳ್ತಾ ಇದೀನಿ ನೋಡಿ. ಇದೊಂದು ನೈಜ ಘಟನೆ, ನಿಜವಾಗ್ಲೂ ನಡೆದಿರೋಂಥ ಘಟನೆ. ಇದು ಏನಪ್ಪಾ ಆಗುತ್ತೆ ಅಂತ ಅಂದ್ರೆ, ಒಬ್ಬ ಹುಡುಗ ಮೊಬೈಲ್ ಇಟ್ಕೊಂಡು ಮನೇಲಿ ಮೊಬೈಲ್ ನೋಡ್ತಾ ಇರ್ತಾನೆ. ಅವನಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಮನೆ ಕಡೆ ಸಾಲ ಇರುತ್ತೆ, ಒಂದ್ 5-6 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. 5-6 ಲಕ್ಷ ಸಾಲ ತೀರ್ಸ್ಬೇಕಲ್ಲ, ಅದರಿಂದಾಗಿ ಅವ್ರ ಊರಲ್ಲಿ ಏನಾದ್ರು ಡ್ಯೂಟಿಗೆ ಹೋಗ್ತಾ ಇದೀನಿ ಅಂದ್ರೆ ಅವ್ನಿಗೆ ಸಿಗದೆ ಒಂದು 8,000-9,000 ಸಂಬಳ ಸಿಗ್ತಾ ಇರುತ್ತೆ. ಅದರಿಂದಾಗ ಅವ್ನು ಏನ್ ಯೋಚನೆ ಮಾಡ್ತಾನೆ, ಈಗ ನಮ್ಮ ಊರ್ ಕಡೆ ಬರೀ ಇಷ್ಟೇ ಸಂಬಳ ಸಿಗ್ತಾ ಇರೋದು, ನಾನು ಬೆಂಗಳೂರಿಗೆ ಹೋಗಿ ಏನಾದ್ರು ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಅವನು, ಮೊಬೈಲ್ ಇಟ್ಕೊಂಡು ಜಾಬ್ಗಳೆಲ್ಲ ಸರ್ಚ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಈಗ ಜಾಬ್ಗಳೆಲ್ಲ ಸರ್ಚ್ ಮಾಡೋಂಥ ಟೈಮಲ್ಲಿ ಈ ಸ್ವಿಗ್ಗಿ ಝೊಮ್ಯಾಟೋದ ಆಸ್ ಯೂಶುವಲ್ ಬಂದೇ ಬರುತ್ತೆ. ಈಗ ಜಾಬ್ ಏನೋ ಹುಡುಕ್ತಾ ಇದಾರೆ ಅಂತ ಅಂದ್ರೆ, ಸೊ ಈಸಿಯಾಗಿ ಸಿಗೋ ಜಾಬೇ ಸ್ವಿಗ್ಗಿ ಝೊಮ್ಯಾಟೊ. ಏನಕ್ಕೆ ಅಂದ್ರೆ ಯಾವುದೇ ಆದಂತ ಏಜ್ ಲಿಮಿಟ್ ಇರಲ್ಲ. ಸೊ ಏನು ಜಾಸ್ತಿ ಕಂಡೀಷನ್ ಇರಲ್ಲ. ಒಂದು DL, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ಸೇರ್ಕೊಂಡ್ಬಿಡ್ಬೋದು ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ, ಡೈರೆಕ್ಟ್ ಅಲ್ಲಿಂದ ಸೀದಾ ಅವ್ರ ಊರಿಂದ ಬೆಂಗಳೂರಿಗೆ ಬಂದು ಇಳಿದ್ಬಿಡ್ತಾರೆ. ಅವ್ರ ಹತ್ರ ಯಾವುದೇ ಆದಂತ ಬೈಕ್ ಇರಲ್ಲ, ಜೊತೆಯಲ್ಲಿ ಬೆಂಗಳೂರಲ್ಲಿ ಗೊತ್ತಿರೋರು ಯಾರು ಇರಲ್ಲ, ರೂಮ್ ಏನು ಮಾಡಿರಲ್ಲ. ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಏನು ಪ್ಲಾನ್ ಮಾಡ್ಕೊಂಡಲ್ಲೇ ಸೀದಾ ಇವಾಗ ಡೈರೆಕ್ಟ್ ಆಗಿ ನೀವು ನಿಮ್ ಊರಿಂದ ಬೆಂಗಳೂರಿಗೆ ಬಂದು ಇಳ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ನೈಜ ಘಟನೆ ಆಗಿರೋದು. ಈಗ ಹೇಳ್ತೀನಿ ಏನೇನ್ ಆಯ್ತು ಅಂತ. ಈಗ ಊರಿಂದ ಬಂದು ಸೀದಾ ಬೆಂಗಳೂರಿಗೆ ಬಂದು ಇಳಿತಾರೆ. ಬೆಂಗಳೂರಲ್ಲಿ ಬಂದು ಉಳ್ಕೊಂಡು ಇವಾಗ ಈ ಮೆಜೆಸ್ಟಿಕ್ಗಳಲ್ಲೆಲ್ಲ ರೂಮ್ ಸಿಗ್ತಾವಲ್ಲ, ಈಗ 160 ರೂಪಾಯಿ 200 ರೂಪಾಯಿ ರೂಮ್ ಸಿಗ್ತಾವಲ್ಲ, ಆ ತರ ರೂಮಲ್ಲಿ ಇವಾಗ ಆ ಹುಡುಗ ಬಂದು ಇಳ್ಕೊಂಡಿದ್ದಾನೆ. ಅಂದ್ರೆ ಈಗೆಲ್ಲ ಅಲ್ಲಿಂದ ಬಂದು ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ರೂಮ್ ಮಾಡ್ದ, ರೂಮಲ್ಲಿ ಉಳ್ಕೊಂಡ. ಸೊ ರೂಮಲ್ಲಿ ಉಳ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಇವಾಗ, ID ಮಾಡ್ಬೇಕು. ಇವಾಗ ಅವ್ರ ID ಮಾಡಕ್ಕೆ ಅವ್ರ ಹತ್ರ ಫೋನ್ ಪೇನೂ ಇಲ್ಲ. ಫೋನ್ ಪೇ ಇದೆ ಬಟ್ ಆಕ್ಟಿವಲ್ ಇಲ್ಲ. ಸೊ ID ಕೂಡ ಮಾಡ್ಬೇಕು ಅಂದ್ರೆ ಫೋನ್ ಪೇಲಿ ಅಮೌಂಟ್ ಇರ್ಬೇಕು, ID ಮಾಡೋ ಅಂತ ನಾಲೆಡ್ಜ್ ಇರ್ಬೇಕು. ಬಟ್ ಅವ್ರೇನ್ ಮಾಡಿದಾರೆ, ಸೀದಾ ಬಂದು ಇಲ್ಲಿ ಇಳ್ಕೊಂಡ್ಬಿಟ್ಟಿದ್ದಾರೆ. ಸ್ವಿಗ್ಗಿ ಝೊಮ್ಯಾಟೊ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹುಡ್ಕಾಡಿದ್ದಾರೆ. ಅಂದ್ರೆ ಒಂದು 4 ದಿನ ಬರೀ ಮೆಜೆಸ್ಟಿಕ್ ಅಲ್ಲೇನೆ ಈ ತರ ರೂಮ್ ಇರುತ್ತೆ. ರೂಮಲ್ಲಿ ಉಳ್ಕೊಂಡು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಕೆಲಸ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈಗ ಸ್ವಿಗ್ಗಿ ಝೊಮ್ಯಾಟೊನೇ ಹುಡುಕ್ಬೇಕು ಅಂತ ಏನ್ ಮಾಡಲ್ಲ ಅವರು, ಬಟ್ ಮುಂಚೆ ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದಿರ್ತಾರೆ. ಬಟ್ ಕೆಲಸ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ಕಡೆನೂ ಕೆಲಸ ಹುಡ್ಕೋ ಅಂತ ಟೈಮಲ್ಲಿ ಅವ್ರಿಗೆ ಯಾವ ತರ ಸಿಗುತ್ತೆ ಅಂತ ಅಂದ್ರೆ 15,000 ಸಂಬಳ ಸಿಗೋ ಅಂತದ್ದು, ಜೊತೆಯಲ್ಲಿ ರೂಮು ಊಟ ಇಲ್ಲದೆ ಅಂತದ್ದು ಸಿಗುತ್ತೆ. ಏನು ಪ್ಲಾನ್ ಮಾಡ್ಕೊಂಡಿಲ್ಲ, ಸೀದಾ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಂದು ಇಳಿದ್ಬಿಟ್ಟಿದ್ದಾರೆ. ಸೊ ಬೆಂಗಳೂರಲ್ಲೇ 4 ದಿವಸ ಇದೇ ತರ ಕಾಲ ಕಳೀತಾರೆ. ಅಂದ್ರೆ ಅಲ್ಲಿ ಹೋಗೋದು ಹುಡ್ಕೋದು, ಅಲ್ಲಿ ಬೇರೆ ಬೇರೆ ಊರಿಗೆ ಹೋದ್ರೆ ಹಿಂಗೆ ಮೊಬೈಲಲ್ಲಿ ಹುಡಿಕೊಂಡು ಅಲ್ಲಿ ಸಿಗುತ್ತೆ ಕೆಲಸ, ಇಲ್ಲಿ ಸಿಗುತ್ತೆ ಅಂತ ಹುಡಿಕೊಂಡೋಗಿ ಈಗ ಅವರು ಊರಿಂದ ಬರ್ತಾ ದುಡ್ಡು ಎಷ್ಟು ತಗೊಂಡ್ಬಂದಿದ್ದಾರೆ ಅಂತ ಅಂದ್ರೆ 5,000 ದುಡ್ಡು ತಗೊಂಡ್ಬಂದಿದ್ದಾರೆ. 5,000 ದುಡ್ಡು ತಗೊಂಡ್ಬಂದು 4 ದಿವಸ ಹಿಂಗೆ ಈಗ ಊಟ ಮಾಡ್ಬೇಕು, ರೂಮು ಜೊತೆಲಿ ಓಡಾಡಕ್ಕೆ ಅದಕ್ಕೆಲ್ಲ ಸೇರಿ ಆಲ್ರೆಡಿ 2,000 ಖಾಲಿ. ತಗೊಂಬಂದಿರೋದು 5,000, ಅದರಲ್ಲಿ 2,000 ಖಾಲಿ. ಏನಕ್ಕೆ ಅಂದ್ರೆ ಮನೇಲಿ ತಿರ್ಗಾ ಈಗ ಫೋನ್ ಮಾಡಿ ಕೇಳಂಗಿಲ್ಲ ದುಡ್ಡು ಹಾಕಿ ಅಂತ. ಏನಕ್ಕೆ ಅಂದ್ರೆ ಅಷ್ಟು ಕಷ್ಟ ಇದೆ ಮನೆ ಕಡೆನು. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಒಂದು 4-5 ದಿವಸ ಹಿಂಗೆ ಮಾಡಿ ಹಿಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹಿಂಗೆ ಕಳ್ದ್ಬಿಡ್ತಾರೆ. ಅಂದ್ರೆ ನೀವು ಡ್ಯೂಟಿ ಮಾಡ್ತಾ ಇದ್ರೆ ದುಡ್ಡಲ್ಲಿ ಬರ್ತಾ ಇರುತ್ತೆ, ಏನೋ ನಡೆಯುತ್ತೆ. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ಮಾಡ್ತಾರೆ. ಇವಾಗ PG ಬೇಕು ಅನ್ನು ಕೂಡ ಅವರಿಗೆ 3,200 ರೂಪಾಯಿ PG ಬೇಕು. ಬೈಕ್ ರೆಂಟ್ ತಗೊಬೇಕು ಅಂತ ಅಂದ್ರೂ ಸೆಕ್ಯೂರಿಟಿ ಡೆಪಾಸಿಟ್ 2,000 ಬೇಕು. ಜೊತೆಯಲ್ಲಿ ರೆಂಟ್ನು ನಾವು ಮುಂಚೆನೆ ಕಟ್ಟಿರ್ಬೇಕು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ID ಕ್ರಿಯೇಟ್ ಮಾಡ್ಕೊಳಕ್ಕೂ ಅಲ್ಲಿ ದುಡ್ಡು ಕೊಡ್ಬೇಕು. ಸೊ ಇಷ್ಟೆಲ್ಲ ಇದ್ದು ನೀವು ಬರೀ 5,000 ತಗೊಂಬಂದು ಇಲ್ಲಿ 2,000 ಖರ್ಚು ಮಾಡ್ಕೊಂಬಿಟ್ಟು, ಬಟ್ 3,000ದಲ್ಲಿ ಯಾವ ರೀತಿ ನೀವು ಡ್ಯೂಟಿ ಮಾಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ. ಇನ್ನೊಂದು, ನೀವು ಬರ್ತಾ ಇದ್ದೀರಾ ಅಂತ ಅಂದ್ಮೇಲೆ ನಿಮಗೆ ಪವರ್ ಬ್ಯಾಂಕು ಕೂಡ ಬೇಕಾಗಿರುತ್ತೆ. ಈ ಡೆಲಿವರಿ ಜಾಬ್ ಮಾಡಬೇಕು ಅಂದ್ರೆ ಪವರ್ ಬ್ಯಾಂಕು ಬೇಕು. ಪವರ್ ಬ್ಯಾಂಕು ಇಲ್ಲ. ಸೊ ಈಗ ಪವರ್ ಬ್ಯಾಂಕ್ ರೆಂಟ್ ತಗೋಬೇಕು ಅಂದ್ರೂ 450 ರೂಪಾಯಿಂದ ಒಂದು 500 ರೂಪಾಯಿ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಕಷ್ಟ ಇದೆ. ಇಷ್ಟೆಲ್ಲ ಇದ್ದು ನೀವು ಏನು ಇಲ್ದೇ ಬರೀ 5,000 ತಗೊಂಬಂದು 2,000 ಖರ್ಚು ಮಾಡ್ಕೊಂಡು ಆಮೇಲೆ ನೀವು ಈ ಕಡೆ ಸ್ವಿಗ್ಗಿ ಡ್ಯೂಟಿ ಮಾಡೋಕ್ಕಾಗಲ್ಲ, ಝೊಮ್ಯಾಟೊ ಡ್ಯೂಟಿ ಮಾಡೋಕ್ಕಾಗಲ್ಲ. ಇರೋ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ತಿರ್ಗಾ ನೀವು ವಾಪಸ್ಸು ಊರಿಗೆ ಹೊರಟೋಗ್ಬಿಡ್ಬೇಕಾಗುತ್ತೆ. ಸೊ ಅವ್ರ ಅದೃಷ್ಟಕ್ಕೇನೋ ನಾನು ಅಷ್ಟಾಗಿ ಏನು ಮೆಸೇಜ್ಗಳು ರಿಪ್ಲೈ ಮಾಡೋದು ಸ್ವಲ್ಪ ಕಮ್ಮಿನೇ. ನಾನು 4 ದಿವಸ ಆದ್ಮೇಲೆ ನನಗೆ ಮೆಸೇಜ್ ಮಾಡಿದರೆ, ಬ್ರೋ ಈ ಥರ ಹಿಂಗೆ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ ನಾನು ಅಂತ. ನಾನು ಅವಾಗ ಅವ್ರ ಹತ್ರ ಹೋಗ್ಬಿಟ್ಟು ID ಮಾಡ್ಕೊಡಿ ಅಂತ ಕೇಳ್ತಾರೆ. ID ಮಾಡ್ಕೊಡ್ತೀನಿ. ID ಮಾಡ್ಕೊಟ್ಟಾದ್ಮೇಲಿಂದ ಬೇರೆ ಏನು ಆಪ್ಷನ್ ಇಲ್ದದೆ ಇವಾಗ ಅವರು ಸದ್ಯಕ್ಕೆ ಯೂಲು ಬೈಕ್ ರೆಂಟ್ ತಗೊಂಡು ಯೂಲ್ ಮಾಡ್ತಾ ಇದಾರೆ. ಬೇರೆ ಯಾವ್ದು ಆಪ್ಷನ್ ಇಲ್ಲ. ಏನಕ್ಕೆ ಅಂದ್ರೆ ಇರೋ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ನಾನೇ ID ಮಾಡ್ಕೊಟ್ಟೆ. ಸೊ ID ಮಾಡ್ಕೊಡಕ್ಕೆ ಎಷ್ಟು ಇನ್ನೇನು ಜಾಸ್ತಿ ಆಗಿಲ್ಲ, ಈ 250 ರೂಪೀಸ್ ಏನೋ ಆಯ್ತು ಅಷ್ಟೇ. ID ಮಾಡ್ಕೊಟ್ಟೆ ಝೊಮ್ಯಾಟೊದು ಇನ್ಸ್ಟಾಲ್ಮೆಂಟ್ ಅಲ್ಲಿ. ಅದಾದ್ಮೇಲಿಂದ
ಸೊ ಒಂದು ಪವರ್ ಬ್ಯಾಂಕ್ ಬೇಕಾಗಿರುತ್ತೆ. ಪವರ್ ಬ್ಯಾಂಕ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನನಗೂ ಪರಿಸ್ಥಿತಿ ಅರ್ಥ ಆಯ್ತು, ಅದರಿಂದಾಗಿ ಇದೆಲ್ಲ ಹೇಳ್ಬಾರ್ದು. ಬಟ್ ಅನಿವಾರ್ಯ ಹುಡುಗರಿಗೆ ಏನ್ ಮಾಡೋದು, ಸುಮ್ಮನೆ ದುಡ್ಡು ಇಟ್ಕೊಂಡು ಅಂದ್ರೆ ಒಂದು 3,000 5,000 ಎಲ್ಲ ದುಡ್ಡು ಇಟ್ಕೊಂಡು ಊರ್ ಕಡೆ ಬಿಟ್ಟು ಬಂದ್ಬಿಡ್ತಾರೆ. ಸೊ ಅವ್ರಿಗೊಂದು ತಿಳುವಳಿಕೆ ಸಿಗ್ಲಿ ಅಂತ ಅಂದ್ರೆ ಏನಾದ್ರು ನೀವು ಸ್ವಿಗ್ಗಿ ಝೊಮ್ಯಾಟೊ ಮಾಡಕ್ ಬರ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ನಿಮ್ಮ ಹತ್ರ ದುಡ್ಡು ಇರ್ಬೇಕು. ಇಲ್ಲ ಅಂದ್ರೆ ರೂಮು ಬೈಕ್ ಆದ್ರೂ ನಿಮ್ಮ ಹತ್ರ ಕಂಪಲ್ಸರಿ ಇರ್ಲೇಬೇಕು. ಅಕಸ್ಮಾತ್ ನನ್ನ ಹತ್ರ ರೂಮು ಇಲ್ಲ ಬೈಕು ಇಲ್ಲ ಅಂತ ಅಂದ್ರೆ ನಿಮ್ಗೆ ದುಡ್ಡು ಎಷ್ಟು ಬೇಕಾಗುತ್ತೆ, ನೀವು ಝೊಮ್ಯಾಟೊ ಸ್ವಿಗ್ಗಿಗೆ ಏನಾದ್ರು ಕೆಲಸಕ್ಕೆ ಸೇರ್ಕೋಬೇಕು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಬಂತೆ ಅಂತ ಅಂದ್ರೆ ಪಿ ಜಿಗೆ ಏನಿಲ್ಲ ಅಂದ್ರು ಮಿನಿಮಮ್ 3,000 ಅಂತ ಅನ್ಕೊಳ್ಳಿ. ಅಂದ್ರೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಆವರೇಜ್ ಆಗಿ ತಗೊಂತಾ ಇದೀನಿ. ಪಿ ಜಿಗೆ 3,000. ನೀವು ಏನಾದ್ರು ರೆಂಟಲ್ ವೆಹಿಕಲ್ ತಗೊಂತೀರಾ ಅಂದ್ರೆ ಡೆಪಾಸಿಟ್ 2,000 ಇಡಬೇಕು. 1,500 ರೆಂಟಲ್ ಚಾರ್ಜ್ ಮಾಡ್ತಾರೆ. ಎಷ್ಟಾಯ್ತು 6,500 ಅಲ್ಲಾಯ್ತು. 6,500 ಆದ್ಮೇಲೆ ಪವರ್ ಬ್ಯಾಂಕ್ ಇರಲಿಲ್ಲ ಅಂದ್ರೆ 11,000. ಏನಕ್ಕೆ ಅಂದ್ರೆ ಚಾರ್ಜ್ ಬರೋದೇ ಇಲ್ಲ 100%. ನಿಮ್ಗೆ ಎಂಥ ಮೊಬೈಲ್ ಆಗಿರಲಿ ನೀವು ಪವರ್ ಬ್ಯಾಂಕ್ ಇಲ್ದಲೆ ಡ್ಯೂಟಿ ಮಾಡಕ್ ಆಗೋದೇ ಇಲ್ಲ. 1,000 ಪವರ್ ಬ್ಯಾಂಕ್ ಅಂದ್ರೂ ಅಲ್ಲೇ 7,500 ಆಯ್ತು. 7,500 ಆಮೇಲೆ ಅಲ್ಲಿಂದ ನೀವು ಬರೋದು, ಇಲ್ಲಿ ಊಟದ ಖರ್ಚು. ನೀವು ಬರ್ತಿದ್ದಂಗೆ ನೀವು ಜಾಯಿನ್ ಆಗಿ ಡ್ಯೂಟಿ ಮಾಡೋಕ್ಕಾಗಲ್ಲ. ಅದರಿಂದಾಗಿ ಸೊ ನೀವು ಏನು ಇಲ್ಲ ಅಂದ್ರು ಮಿನಿಮಮ್ ಊರ್ ಬಿಟ್ಟು ನೀವು ಏನಾದ್ರು ಸ್ವಿಗ್ಗಿ ಝೊಮ್ಯಾಟೊ ಏನಾದ್ರು ಮಾಡಕ್ ಬರ್ತಾ ಇರೋ ಅಂದ್ರೆ ದಯವಿಟ್ಟು ನೋಡಿ ಹೇಳ್ತಾ ಇದೀನಿ ಕೇಳಿ, 10,000 ಇಲ್ದಲೆ ನೀವು ಡ್ಯೂಟಿ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬೆಂಗಳೂರಿಗೆ ಬಂದು ನೀವು 2,000 3,000 ಇಟ್ಕೊಂಡು ದಯವಿಟ್ಟು ಯಾರು ಬರಕ್ ಹೋಗ್ಬೇಡ್ರಿ. ನೀವು ಬಂದು ತಿರ್ಗಾ ಮತ್ತೆ ವಾಪಸ್ ಹೊಟ್ಟೋಗ್ಬಿಡ್ತೀರಾ. ಸೊ ಇದೆಲ್ಲ ನೈಜವಾಗಿ ನಡೆದಿದಂತ ಘಟನೆ. ಬಟ್ ಅವ್ರು ಇವಾಗ ಡ್ಯೂಟಿ ಮಾಡ್ತಾ ಇದಾರೆ ಅಂದ್ರೆ ಇವ್ನು ಬೈಕಲ್ಲಿ ಇವಾಗ ಸದ್ಯಕ್ಕಂತೂ ಡ್ಯೂಟಿ ಮಾಡ್ತಾ ಇದಾರೆ. ಸೊ ಡ್ಯೂಟಿ ಮಾಡಿದ್ರೆ ಹೆಂಗೋ ಯೂಸ್ಫುಲ್ ಆಗುತ್ತೆ ಅಂದ್ರೆ 1,000 ಹೆಂಗೋ ಬರ್ತಾ ಇರುತ್ತಲ್ಲ, ಹೆಂಗೋ ಅಲ್ಲಿಗಲ್ಲಿ ನಾವು ರೊಟೇಷನ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಏನು ಕೆಲಸನೂ ಇಲ್ದೇ ಸುಮ್ಮನೆ ಕೂತ್ಕೊಂಡಿದ್ರೆ ಕೈಯಾಗಿರೋ ದುಡ್ಡು ಕೂಡ ಖಾಲಿ ಆಗ್ತಾ ಇರುತ್ತೆ. ಬಟ್ ತೀರಾ ಮನೇಲಿ ಕಷ್ಟ ಅಂತ ಹೇಳಿದ್ರು, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಯಾರು ಏನು ಅಂತಾನು ಕೂಡ ನಾನು ಹೇಳಲ್ಲ. ಇದು ಹೇಳ್ತಾ ಇರೋದು ಏನಕ್ಕಪ್ಪ ಅಂದ್ರೆ ನೀವು ಮತ್ತೆ ಯಾರು ಈ ತರ ಬಂದು ಈ ತರ ತಪ್ಪು ಮಾಡ್ಬೇಡ್ರಿ ಅಂತ. ಅವ್ರು ಬಂದು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅವರು ಕೂಡ ನಮ್ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಅವರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ. ದಯವಿಟ್ಟು ಸ್ನೇಹಿತರೆ ಯಾರು ಈ ತರ ಬರಕ್ ಹೋಗ್ಬೇಡ್ರಿ. ಅಂದ್ರೆ ನಿಮ್ಮ ಊರಿಂದ ನೀವು ಇಲ್ಲಿ ರೂಮ್ ಇಲ್ಲ, ನನ್ನ ಹತ್ರ ಬೈಕ್ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಯಾರು ಇಲ್ಲಿಗೆ ಬೆಂಗಳೂರಿಗೆ ಬಂದು ನೀವು ಕೆಲಸ ಮಾಡೋಕ್ಕಲ್ಲ. ಸುಮ್ಮನೆ ಬಂದು ಇರೋ ದುಡ್ಡನ್ನು ಕೂಡ ನೀವು ವೇಸ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತೀರಾ. ಅಕಸ್ಮಾತ್ ಈಗ ನಾನು ಅವ್ರಿಗೆ ಸಿಕ್ಕಿರ್ಲಿಲ್ಲ ಅಂತ ಅಂದಿದ್ರೆ ಅವ್ರಿಗೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಜೊತೆಲಿ ಇವಾಗ ಕೆಲಸ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ 5,000 ತಗೊಂಬಂದಿದ್ರಲ್ಲ, 5,000 ಕೂಡ ಅವರು ಖಾಲಿ ಮಾಡ್ಕೊಂಡು ಸುಮ್ಮನೆ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ಬೇಕಾಯ್ತು. ಬಟ್ ಏನೋ ಆಗಿದೆ ಅದೇ ಹೇಳ್ತೇನೋ, ಏನೋ ಅವ್ರ ಅದೃಷ್ಟ ಚೆನ್ನಾಗಿತ್ತೇನೋ ರಿಪ್ಲೈ ಮಾಡಿದೆ ನಾನು. ಏನೋ ಒಂದು ಆಗಿದೆ ಮಾಡ್ತಾ ಇದಾರೆ ಅವರು. ಬಟ್ ಸ್ನೇಹಿತರೆ ಯಾರು ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡ್ರಿ ಅಂತ ದಯವಿಟ್ಟು ಯಾರು ಈ ತರ ಅಂತ ಮಾಡಕ್ ಹೋಗ್ಬೇಡ್ರಿ. ಸುಮ್ಮನೆ ನೀವು ಖಾಲಿ ಕೈಯಲ್ಲಿ 5,000 ನೀವು ತಗೊಬಂದಿರೋ ನೀವು ಸ್ವಿಗ್ಗಿ ಝೊಮ್ಯಾಟೊ ಜಾಯಿನ್ ಆಗಿ ನೀವು ಡ್ಯೂಟಿ ಮಾಡಕ್ ಆಗಲ್ಲ. ನಿಮ್ಮ ಹತ್ರ ಬೈಕು ಇನ್ನೊಂದು ಮತ್ತೆ ಹೇಳ್ತಾ ಇದೀನಿ, ಬೈಕು ರೂಮು ಇತ್ತು ಅಂದ್ರೆ ಹೆಂಗೋ ಬಚಾವ್ ಮಾಡ್ಕೊಂಬೋದು ನೀವು. ಬಟ್ ನಿಮ್ಮ ಹತ್ರ ಬೈಕು ಇಲ್ಲ ರೂಮು ಇಲ್ಲ 5,000 ತಗೊಬಂದಿನಿ ಅಂದ್ರೆ ದಯವಿಟ್ಟು ಇದು ಆಗಲ್ಲ. ಎಷ್ಟೊಂದು ಜನ ಅನ್ಕೊಂಡ್ಬಿಡ್ತಾರೆ ಏನು ಖರ್ಚಿಲ್ಲ ಝೊಮ್ಯಾಟೊ ಸ್ವಿಗ್ಗಿ ಜಾಯಿನ್ ಆಗ್ಬೇಕಾದ್ರೆ ಅಂತ. ಸೊ ತುಂಬಾ ಕಷ್ಟ ಇದೆ ಗೈಸ್. ಬರ್ಬೇಕು ತಿರ್ಗಾ ಬಂದಾದ್ಮೇಲೆ ಕೆಲಸ ಮಾಡ್ಬೇಕು. ಆಲ್ಮೋಸ್ಟ್ ನೀವು ಇವಾಗ ಒಂದು 30,000 40,000 ದುಡ್ಡು ಮಾಡ್ತೀನಿ ಇಲ್ಲಿ ಅಂತ ಅಂದ್ರೂ ಎಕ್ಸ್ಪೆನ್ಸಿವ್ ಒಂದು 15,000 ರೂಪಾಯಿ ಹೊರಟೋಗ್ಬಿಡುತ್ತೆ. ಸೊ ನೋಡಿ ಯೋಚನೆ ಮಾಡಿ, ತುಂಬಾ ಅಂದ್ರೆ ತುಂಬಾ ಯೋಚನೆ ಮಾಡ್ಬೇಕು. ನೀವು ಅಲ್ಲಿ ಬೆಂಗಳೂರಿಗೆ ಬರ್ತಾ ಇದೀರ ಅಂತ ಅಂದ್ರೆ ನೀವು ಮುಂಚೆನೆ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟು ಬರ್ಬೇಕು. ಸೊ ಇಷ್ಟೇ, ಇವತ್ತು ಈ ವಿಡಿಯೋ ಮುಗಿಸ್ತಾ ಇದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆಮೇಲೆ ಯಾರೋ ದಯವಿಟ್ಟು ಬೆಂಗಳೂರಿಗೆ ಬರ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ಬಿಟ್ಟು ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ. ಬೈ ಗೈಸ್.